ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಪರಿಸರ ಚಳವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಚಳವಳಿಯ ಕಾರಣಗಳು ಅಂದರೆ ಪರಿಸರ ಚಳವಳಿಯ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಯಾವ ರೀತಿ ಕೇಳಬಹುದು 5 ಅಂಕಕ್ಕೆ ಅಂದರೆ, ಪರಿಸರ ಚಳವಳಿಯ ಕಾರಣಗಳನ್ನು ವಿವರಿಸಿ ಅಂತ 5 ಅಂಕಕ್ಕೆ ಕೇಳಬಹುದು. ಈ ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಪರಿಸರ ಚಳವಳಿಯ ಕಾರಣಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇನ್ನು ರಾಜಕೀಯ ಪರಿಣಾಮದ ಮೇಲೆ ಅಲ್ಲಿ 1 ಅಂಕಕ್ಕೆ ಜಾಸ್ತಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಕಾರಣಗಳಿಂದ ಇಷ್ಟು ದಿನ ಕ್ಲಾಸ್ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇನ್ನು ಮುಂದೆ ಏನಪ್ಪ ಅಂದರೆ ಆದಷ್ಟು ನಿಮಗೆ ಎಲ್ಲ ಅಧ್ಯಾಯಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡುತ್ತೇನೆ. ಆದಷ್ಟು ಈ ಅನುಷಿತ್ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಚಾನಲ್ ಏನೈತಲ್ಲ, ಇದು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ. ಅಷ್ಟೇ ಅಲ್ಲದೆ ಲೈಕ್ ಆಗಿರಬಹುದು, ಸಬ್ಸ್ಕ್ರೈಬ್ ಮಾಡುವಂಥ ಪ್ರಯತ್ನ ಮಾಡಿಕೊಳ್ಳಿ. ಇಂದಿನ ಸಂಚಿಕೆಯಲ್ಲಿ ನಾವು ಪರಿಸರ ಚಳವಳಿಯ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾನವ ಪರಿಸರದ ಒಂದು ಭಾಗವಾಗಿರುವುದರಿಂದ, ಈ ಮಾನವ ಏನದನಲ್ಲ, ಈ ಮಾನವ ಪರಿಸರದ ಒಂದು ಭಾಗವಾಗಿರುವುದರಿಂದ ಶುಚಿಯಾಗಿ ಮತ್ತು ಸುರಕ್ಷಿತವಾಗಿ ಕಾಪಾಡಬೇಕಾಗಿದೆ. ಮಾನವ ಪರಿಸರ ಇಲ್ಲದೆ ತನ್ನ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಮಾನವ ಏನದನಲ್ಲ, ತನ್ನ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಪರಿಸರ ಏನೈತಲ್ಲ ಅದನ್ನು ಶುಚಿಯಾಗಿ ಇಟ್ಕೊಂಡು ಹೋಗಬೇಕು. ಅಷ್ಟೇ ಅಲ್ಲದೆ ಅದನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗಬೇಕು. ಅಷ್ಟೇ ಅಲ್ಲದೆ ಮಾನವ ಶುದ್ಧ ಪರಿಸರವಿಲ್ಲದೆ ಆರೋಗ್ಯವಂತ ವ್ಯಕ್ತಿಯಾಗಿರುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಪರಿಸರ ಏನೈತಲ್ಲ, ಆ ಪರಿಸರ ಯಾವ ರೀತಿ ಇರ್ತೈತಲ್ಲ, ಮಾನವ ಸಹಿತ ತನ್ನ ಆರೋಗ್ಯ ಜೀವನವನ್ನು ಅದೇ ರೀತಿ ಇರ್ತೈತಿ. ತನ್ನ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಪರಿಸರ ಶುಚಿಯಾಗಿ ಇತ್ತಪ್ಪ ಅಂದ್ರೆ ಮಾನವ ಆರೋಗ್ಯವಂತ ವ್ಯಕ್ತಿಯಾಗಿ ಜೀವನವನ್ನು ನಡೆಸುತ್ತಾನೆ. ಈ ಪರಿಸರ ಗಾಳಿ ಒಳಗೊಂಡೈತಿ, ನೀರು ಒಳಗೊಂಡೈತಿ, ಮಣ್ಣು ಒಳಗೊಂಡೈತಿ, ಪ್ರಾಣಿ ಸಂಪತ್ತನ್ನು ಒಳಗೊಂಡೈತಿ. ಅಷ್ಟೇ ಅಲ್ಲದೆ ವನ್ಯಜೀವಿ ಸಂಪತ್ತಿನಿಂದ ಕೂಡೈತಿ. ಅಷ್ಟೇ ಅಲ್ಲದೆ ಈ ಮನುಕುಲ ಜೀವಿಯಿಂದಲೂ ಸಹಿತ ಪರಿಸರ ಕೂಡೈತಿ. ಪರಿಸರ ಗಾಳಿಯ ಒಳಗೊಂಡೈತಿ, ಪರಿಸರ ನೀರು ಒಳಗೊಂಡೈತಿ, ಪರಿಸರ ಮಣ್ಣು ಒಳಗೊಂಡೈತಿ, ಪರಿಸರ ಬೆಳಕು ಒಳಗೊಂಡೈತಿ, ಪರಿಸರ ಪ್ರಾಣಿ ಸಂಪತ್ತು ಮತ್ತು ವನ್ಯಜೀವಿ ಸಂಪತ್ತಿನಿಂದ ಕೂಡಿದೆ. ಈ ಭೂಮಿ ಏನೈತಲ್ಲ, ಈ ಭೂಮಿಯಲ್ಲಿ ನಾವು ಗಾಳಿನೂ ನೋಡ್ಕೊಳ್ಬೋದು, ನೆಕ್ಸ್ಟ್ ಏನಪ್ಪ ಅಂದರೆ ನೀರೂ ನೋಡ್ಕೊಳ್ಳಬಹುದು, ನೆಕ್ಸ್ಟ್ ಏನಪ್ಪ ಅಂದರೆ ಮಣ್ಣು ಸಹಿತ ನೋಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಬೆಂಕಿ, ಈ ಎಲ್ಲ ವ್ಯವಸ್ಥೆಗಳಿಂದ ಕೂಡಿದೆ ಯಾವುದಪ್ಪ ಅಂದರೆ ನಮ್ಮ ಪರಿಸರ. ಈ ಪರಿಸರ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ನಾವು ನೋಡುವುದಾದರೆ ಪರಿಸರ ನಾಶ. ಈ ಪರಿಸರ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ನಾವು ನೋಡುವುದಾದರೆ ಪರಿಸರ ನಾಶ. ಈ ಪರಿಸರ ಮಾನವ ಸೇರಿದಂತೆ ಕೋಟ್ಯಾಂತರ ಜೀವಿಗಳಿಗೆ ಆಶ್ರಯ ನೀಡಿದೆ. ನಮ್ಮ ಪರಿಸರ ಏನೈತಲ್ಲ, ನಮ್ಮ ಪರಿಸರ ಮಾನವ ಸೇರಿದಂತೆ ಕೋಟ್ಯಾಂತರ ಜೀವಿಗಳು, ಇವತ್ತು ವನ್ಯಜೀವಿಗಳಾಗಿರಬಹುದು, ಪಕ್ಷಿ ಸಂಕುಲನಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಇವುಗಳಿಗೆ ಆಶ್ರಯ ನೀಡಿದ್ದು ಯಾವುದಪ್ಪ ಅಂದರೆ ನಮ್ಮ ಪರಿಸರ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಭಾರತ ಸರ್ಕಾರ ಏನೈತಲ್ಲ, ಭಾರತದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲುಗೋಸ್ಕರ
ಭಾರತ ರಾಷ್ಟ್ರದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲುಗೋಸ್ಕರ ಕೈಗಾರೀಕರಣ ನೀತಿಯನ್ನು ಅಳವಡಿಸಿಕೊಂಡಿದೆ. 1991ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ PV ನರಸಿಂಹರಾವ್, ಯಾವ ರಾವ? PV ನರಸಿಂಹರಾವ್ ಆಗಿರಬಹುದು. ಅಂದಿನ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್, ಯಾವ ಸಿಂಗ? ಮನಮೋಹನ್ ಸಿಂಗ್ ರವರು ಏನಿದಾರಲ್ಲ, ಇವರು 1991ರಲ್ಲಿ ಭಾರತದ ಆರ್ಥಿಕತೆಯನ್ನು ಸುಧಾರಿಸಲುಗೋಸ್ಕರ, ಭಾರತದ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಲುಗೋಸ್ಕರ 1991ರಲ್ಲಿ ಖಾಸಗೀಕರಣ ಅನ್ನುವಂಥ ನೀತಿಯನ್ನು ಅಳವಡಿಸಿಕೊಂಡರು. ಅಷ್ಟೇ ಅಲ್ಲದೆ ಉದಾರೀಕರಣ ಅನ್ನುವಂಥ ನೀತಿಯನ್ನು ಅಳವಡಿಸಿಕೊಂಡರು. ಅಷ್ಟೇ ಅಲ್ಲದೆ ಜಾಗತೀಕರಣ ಅನ್ನುವಂಥ ನೀತಿಯನ್ನು ಅಳವಡಿಸಿಕೊಂಡರು. ಇವೆಲ್ಲ ಯಾಕೆ ಅಳವಡಿಸಿಕೊಂಡರಪ್ಪ ಅಂದರೆ ಭಾರತದ ಆರ್ಥಿಕತೆಯನ್ನು ಸುಧಾರಿಸಲುಗೋಸ್ಕರ ಈ ಕೈಗಾರೀಕರಣ ನೀತಿಗಳನ್ನು ಅಳವಡಿಸಿಕೊಂಡರು. ಈ ಕೈಗಾರೀಕರಣ ನೀತಿಗಳಿಂದ ಕೃಷಿಯೋಗ್ಯ ಭೂಮಿಯನ್ನು ಆಗಿರಬಹುದು ಮತ್ತು ಫಲವತ್ತತೆಯ ಭೂಮಿಯ ಮೇಲೆ ದುಷ್ಪರಿಣಾಮ ಬೀರಿದೆ. ಈ ಕೈಗಾರೀಕರಣ ನೀತಿ ಏನೈತಲ್ಲ, ಈ ಕೈಗಾರೀಕರಣ ನೀತಿಯಿಂದ ಕೃಷಿಯೋಗ್ಯ ಭೂಮಿಯ ಮೇಲೆ ಮತ್ತು ಫಲವತ್ತತೆಯ ಭೂಮಿಯ ಮೇಲೆ ದುಷ್ಪರಿಣಾಮ ಬೀರಿದೆ. ಈ ರೀತಿ ದುಷ್ಪರಿಣಾಮ ಬೀರುವುದರಿಂದ ಇಡೀ ಪರಿಸರ ವ್ಯವಸ್ಥೆ ಹಾಳಾಗಿ ಹೋಗ್ತೈತಿ. ಇವತ್ತು ಯಾವುದಾದರೂ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ, ಯಾವುದಾದರೂ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ, ಯಾವುದಾದರೂ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ನಿರ್ದಿಷ್ಟ ಭೂಮಿಯನ್ನು ಬೇಕು. ಆ ನಿರ್ದಿಷ್ಟ ಭೂಮಿಯನ್ನು ಬೇಕಪ್ಪ ಅಂದ್ರೆ ಆ ಕಂಪನಿ ಉದ್ಯಮಿಗಳು ಕೃಷಿಯೋಗ್ಯ ಭೂಮಿಗಳನ್ನು ಖರೀದಿ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಫಲವತ್ತತೆಯ ಭೂಮಿಗಳನ್ನು ಖರೀದಿ ಮಾಡ್ತಿದ್ರು. ಖರೀದಿ ಮಾಡೇನಪ್ಪ ಅಂದ್ರೆ ಆ ಭೂಮಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಭೂಮಿಯ ಮೇಲೆ ಆಗಿರಬಹುದು ಅಥವಾ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರುವಂಥ ಪ್ರಯತ್ನಗಳು ಆಗ್ತಿದ್ದು. ಈ ಪರಿಸರ ನಾಶದಿಂದಲೂ ಸಹಿತ ನಮ್ಮ ಪರಿಸರವಾದಿಗಳೇನಿದಾರಲ್ಲ ಯಾವ ಚಳುವಳಿಯನ್ನು ಹಮ್ಮಿಕೊಂಡರು ಅಂದರೆ ಪರಿಸರ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು ಎರಡನೇ ಅಂಶ, ಪರಿಸರ ಚಳವಳಿಗೆ ಕಾರಣಗಳಲ್ಲಿ ಎರಡನೇ ಕಾರಣ ಯಾವುದಂದರೆ ಪರಿಸರ ನಾಶ. ಎರಡನೇ ಕಾರಣ ಯಾವುದು? ಪರಿಸರ ನಾಶ. ಈ ವಾಯು ಮಾಲಿನ್ಯದಿಂದ ಆಗಿರಬಹುದು, ಜಲ ಮಾಲಿನ್ಯದಿಂದ ಆಗಿರಬಹುದು, ಶಬ್ದ ಮಾಲಿನ್ಯದಿಂದ ಆಗಿರಬಹುದು, ಪರಿಸರ ನಾಶವಾಗಿ ಹೋಗುತ್ತಿದೆ. ಯಾವ ಮಾಲಿನ್ಯದಿಂದಪ್ಪ ಅಂದರೆ ವಾಯು ಮಾಲಿನ್ಯದಿಂದ ಆಗಿರಬಹುದು ಮತ್ತು ಜಲ ಮಾಲಿನ್ಯದಿಂದ ಆಗಿರಬಹುದು ಮತ್ತು ಶಬ್ದ ಮಾಲಿನ್ಯ ಏನೈತಲ್ಲ, ಈ ಮೂರೂ ಮಾಲಿನ್ಯಗಳಿಂದ ಏನಪ್ಪ ಅಂದ್ರೆ ಇಡೀ ಪರಿಸರ ವ್ಯವಸ್ಥೆ ನಾಶವಾಗುವುದರ ಜೊತೆಗೆ ಇದರಿಂದ ಅನೇಕ ಬಗೆಯ ಸಮಸ್ಯೆಗಳು ಜನರು ಎದುರಿಸುತ್ತಿದ್ದಾರೆ. ಜನರು ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ವನ್ಯಜೀವಿಗಳೇನದವಲ್ಲ, ಪ್ರಾಣಿ ಸಂಕುಲಗಳೇನದವಲ್ಲ ಮತ್ತು ಪಕ್ಷಿ ಸಂಕುಲಗಳೇನದವಲ್ಲ, ಇವುಗಳ ಮೇಲೆ ಸಹಿತ ದುಷ್ಪರಿಣಾಮ ಬೀರುತ್ತಿದೆ. ಇವತ್ತು ವಾಯು ಮಾಲಿನ್ಯದಿಂದ ಒಂದು ಕಾರ್ಖಾನೆಯಲ್ಲಿ ಏನಪ್ಪ ಅಂದ್ರೆ ಆ ಕಾರ್ಖಾನೆಯಿಂದ ಆಗುವಂಥ ವಾಯು ಮಾಲಿನ್ಯ ಏನೈತಲ್ಲ, ಆ ವಾಯು ಮಾಲಿನ್ಯದಿಂದ ಅಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅಲ್ಲಿರ್ತಕ್ಕಂಥ ಪಕ್ಷಿ ಸಂಕುಲನಗಳ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಪತ್ತಿನ ಮೇಲೆ ದುಷ್ಪರಿಣಾಮ ಬೀರುವಂಥ ಪ್ರಯತ್ನಗಳನ್ನು ಆಗುತ್ತಿವೆ. ಇವತ್ತು ಜಲ ಮಾಲಿನ್ಯ ಐತಿ. ಕಾರ್ಖಾನೆಯ ತ್ಯಾಜ್ಯ ವಸ್ತುಗಳು, ಕಂಪನಿಯ ತ್ಯಾಜ್ಯ ವಸ್ತುಗಳು, ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ನದಿಗೆ ಬಿಡುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ನದಿಗೆ ಬಿಡುವುದರಿಂದ ಆ ನದಿಯಲ್ಲಿರ್ತಕ್ಕಂಥ ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನದಿಯಲ್ಲಿರ್ತಕ್ಕಂಥ ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರುವುದು ಅಷ್ಟೇ ಅಲ್ಲದೆ ಆ ನದಿಯ ನೀರನ್ನು ಕುಡಿಯುವಂಥ ಪ್ರಾಣಿಗಳೇನದವಲ್ಲ, ಆ ಪ್ರಾಣಿಗಳ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತೈತಿ. ಅಷ್ಟೇ ಅಲ್ಲದೆ ಆ ನದಿಯ ನೀರನ್ನು ಕುಡಿಯುವಂಥ ನಾಗರಿಕರೇನದರಲ್ಲ, ಆ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಫಲವತ್ತತೆ ಭೂಮಿ ಏನೈತಲ್ಲ, ಆ ಫಲವತ್ತತೆಯ ಭೂಮಿಯ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಇಂತಹ ವಾಯು ಮಾಲಿನ್ಯ ಆಗಿರಬಹುದು, ಜಲ ಮಾಲಿನ್ಯ ಆಗಿರಬಹುದು, ಶಬ್ದ ಮಾಲಿನ್ಯದಿಂದ ಏನಪ್ಪ ಅಂದ್ರೆ ನಮ್ಮ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ,
ಇವತ್ತು ಶಬ್ದ ಮಾಲಿನ್ಯದಿಂದಲೂ ಸಹಿತ ದುಷ್ಪರಿಣಾಮ ಬೀರ್ತೈತಿ. ಶಬ್ದ ಮಾಲಿನ್ಯ ಏನೈತಲ್ಲ, ಈ ಶಬ್ದ ಮಾಲಿನ್ಯದಿಂದಲೂ ಸಹಿತ ನಮ್ಮ ಪರಿಸರದ ಮೇಲೆ ಆಗಿರಬಹುದು, ನಮ್ಮ ಪ್ರಾಣಿ ಸಂಪತ್ತಿನ ದುಷ್ಪರಿಣಾಮ ಬೀರುತ್ತದೆ. ಇವತ್ತ ಈ ವಾಯು ಮಾಲಿನ್ಯ ನಾವು ಪ್ರಸ್ತುತ ದಿನಮಾನಗಳ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳದಲ್ಲಿ ಸಹಿತ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆ ಏನೈತಲ್ಲ, ಆ ಕಾರ್ಖಾನೆದಿಂದ ಆಗುವಂಥ ದುಷ್ಪರಿಣಾಮದಿಂದ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳೇನದರಲ್ಲ ಮೌನಾಚರಣೆಗೆ ಕುಳಿತಿದ್ದಾರೆ. ಯಾಕಪ್ಪ ಅಂದರೆ ಆ ಕಾರ್ಖಾನೆಯಿಂದ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರಾಕತ್ತೈತಿ. ಅಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳೇನದರಲ್ಲ ಇವರು ಮೌನಾಚರಣೆಗೆ ಒಳಗಾಗಿದ್ದಾರೆ. ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಆ ಕಾರ್ಖಾನೆಯ ಮುಖ್ಯಸ್ಥರನ್ನು ಎಚ್ಚರಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಈ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ಏನಪ್ಪ ಅಂದರೆ ನಮ್ಮ ಪರಿಸರದ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಇದನ್ನು ತಡೆಗಟ್ಟಲುಗೋಸ್ಕರ ಪರಿಸರವಾದಿಗಳು ಯಾವ ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರಪ್ಪ ಅಂದ್ರೆ ಪರಿಸರ ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ನಾವು ನೋಡ್ಕೊಳ್ಬೋದು. ಈ ಚಿತ್ರದಲ್ಲಿ ಈ ಕಂಪನಿಯ ಇಲ್ಲಿ ಏನು ಕಾರ್ಖಾನೆಗಳೇನಿದಾವಲ್ಲ, ಕಾರ್ಖಾನೆಯ ಹೊಗೆ ಏನೈತಲ್ಲ, ಇಲ್ಲಿ ನಾವು ಮೂಗಿನಿಂದ ತೆಗೆದುಕೊಳ್ಳುವುದರಿಂದ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಅಂದರೆ ಉಸಿರಾಟದ ತೊಂದರೆ ಆಗ್ಬೋದು, ಇನ್ನಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈಗ ನೋಡ್ಬೋದು, ತ್ಯಾಜ್ಯ ವಸ್ತುಗಳನ್ನು ನದಿಗೆ ಬಿಡ್ತಾರೆ. ನಾವು ಕೆಲವೊಂದಿಷ್ಟು ಪ್ಲಾಸ್ಟಿಕ್ಗಳು ಒಕಾಟುವಂಥ ಪ್ರಯತ್ನ, ಕೆಲವೊಂದಿಷ್ಟು ಬಟ್ಟೆಗಳನ್ನು ಅದರಲ್ಲಿ ಒಗೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಮೇಲೆ, ಅಲ್ಲಿರ್ತಕ್ಕಂಥ ಜನರ ಮೇಲೆ ಏನಪ್ಪ ಅಂದರೆ ದುಷ್ಪರಿಣಾಮ ಬೀರುತ್ತದೆ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಜೈವಿಕ ವೈವಿಧ್ಯಗಳ ರಕ್ಷಣೆ. ಯಾವ ರಕ್ಷಣೆ? ಜೈವಿಕ ವೈವಿಧ್ಯಗಳ ರಕ್ಷಣೆ. ಅತಿಯಾದ ನಗರೀಕರಣದಿಂದ ಆಗಿರಬಹುದು ಅಥವಾ ಮಾನವ ತನ್ನ ದುರಾಶೆಯಿಂದ ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ನಾವು ಪ್ರಸ್ತುತ ದಿನಮಾನಗಳಲ್ಲಿ ನಗರೀಕರಣ ಅಂತ ನೋಡ್ಕೊಳ್ತೇವಲ್ಲ, ಗ್ರಾಮೀಣ ಪ್ರದೇಶದಿಂದ ನಗರ ಕಡೆಗೆ ಅತಿ ಹೆಚ್ಚು ಜನರು ವಾಲುವಂಥ ಪ್ರಯತ್ನಗಳನ್ನು ಆಗುತ್ತಿದೆ. ಈ ಅತಿಯಾದ ನಗರೀಕರಣದಿಂದಲೂ ಸಹಿತ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಏನೈತಲ್ಲ ನಾಶವಾಗಿ ಹೋಗುತ್ತಿದೆ. ಅಷ್ಟೇ ಅಲ್ಲದೆ ಮಾನವನ ಕೆಲವೊಂದಿಷ್ಟು ದುರಾಶೆ ಗುಣಗಳೇನಿದಾವಲ್ಲ, ಆ ದುರಾಶೆಗಳಿಗೋಸ್ಕರ ಸಹಿತ ಏನಪ್ಪ ಅಂದರೆ ಇಡೀ ಪರಿಸರ ವ್ಯವಸ್ಥೆ ನಾಶವಾಗಿ ಹೋಗುತ್ತಿದೆ. ಇಲ್ಲೇನಪ್ಪ ಅಂದರೆ ನಾವು ಉದಾಹರಣೆಯಾಗಿ ನೋಡ್ಕೊಳ್ಬೋದು, ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಮೊದಲ ಯಾವುದೇ ರೀತಿ ಏನಪ್ಪ ಅಂದ್ರೆ ಚಿಗರಿ ಬಸ್ಗಳಿಗೆ ಅವಕಾಶ ಇರಲಿಲ್ಲ. ಅಂದರೆ ಅದು ಆ BRTC ಅನ್ನುವಂಥ ಯೋಜನೆ ಏನೈತಲ್ಲ, ಆ BRTC ಅನ್ನುವಂಥ ಯೋಜನೆ ಜಾರಿಗೆ ತಂದಿರಲಿಲ್ಲ. ಯಾವಾಗ BRTC ಯೋಜನೆಯನ್ನು ಹುಬ್ಬಳ್ಳಿಯಿಂದ ಮತ್ತು ಧಾರವಾಡದವರೆಗೆ ಜಾರಿಗೆ ತಂದರೋ ಆ ಸಂದರ್ಭದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯೆ ಇರತಕ್ಕಂಥ ಅರಣ್ಯ ಪ್ರದೇಶ ಏನೈತಲ್ಲ, ಆ ಅರಣ್ಯ ಪ್ರದೇಶವನ್ನು ಕಡಿಯುವುದರ ಮೂಲಕ ಅಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದರು. ಹುಬ್ಬಳ್ಳಿಯಿಂದ ಮತ್ತು ಧಾರವಾಡದ ಮಧ್ಯೆ ದಟ್ಟವಾದಂಥ ಅರಣ್ಯ ಪ್ರದೇಶ. ಅಲ್ಲೇನಪ್ಪ ಅಂದ್ರೆ ಆ BRTC ಯೋಜನೆ ಅನ್ನುವ ಏನೈತಲ್ಲ, ಆ ಯೋಜನೆಯಿಂದ ಆ ಇಡೀ ಅರಣ್ಯ ಪ್ರದೇಶವನ್ನು ಕಡಿಯುವುದರ ಮೂಲಕ ಅಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಿದರು. ಅಲ್ಲದೆ ಸ್ನೇಹಿತರೆ, ಅರಣ್ಯ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ರೆಸಾರ್ಟ್ಗಳನ್ನು ಸಹಿತ ನಾವು ಕಂಡುಕೊಳ್ಬಹುದು. ಈ ರೆಸಾರ್ಟ್ಗಳನ್ನು ನಾವು ಅಲ್ಲಿ ರಚನೆ ಮಾಡುವುದರಿಂದ ಏನಾಗ್ತೈತಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲನಗಳೇನದವಲ್ಲ, ಪಕ್ಷಿ ಸಂಕುಲನಗಳೇನದವಲ್ಲ, ಅವುಗಳ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಅರಣ್ಯದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ವನ್ಯಜೀವಿಗಳೇನದವಲ್ಲ, ಪಕ್ಷಿ ಸಂಕುಲನಗಳೇನದವಲ್ಲ ಮತ್ತು ಪ್ರಾಣಿಗಳೇನದವಲ್ಲ, ಅವುಗಳ ಆಹಾರದ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅಷ್ಟೇ ಅಲ್ಲದೆ ಆ ಎಲ್ಲ ಜೀವಿಗಳು ಆಹಾರದ ಕೊರತೆಗಳನ್ನು ಎದುರಿಸುವಂಥ ಪ್ರಯತ್ನಗಳನ್ನಾಗ್ತೈತಿ. ಅಷ್ಟೇ ಅಲ್ಲದೆ ನೈಸರ್ಗಿಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ.
ನಾವು ಅರಣ್ಯದಲ್ಲಿ ಹೋಗಿ ನಾವು ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡಿಕೊಂಡ್ರೆ, ಅರಣ್ಯದಲ್ಲಿ ಹೋಗಿ ಏನಪ್ಪ ಅಂದ್ರೆ ರೆಸಾರ್ಟ್ಗಳನ್ನು ನಾವು ಸ್ಥಾಪನೆ ಮಾಡಿಕೊಳ್ಳಕತ್ತೇವಪ್ಪ ಅಂದ್ರೆ, ಅರಣ್ಯದಲ್ಲಿ ಹೋಗಿ ನಾವು ಕಂಪನಿಗಳ ಸ್ಥಾಪನೆ ಮಾಡಿಕೊಳ್ಳಕತ್ತೇವಪ್ಪ ಅಂದ್ರೆ, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಕತ್ತೇವಪ್ಪ ಅಂದ್ರೆ, ಅಲ್ಲಿರ್ತಕ್ಕಂಥ ಪ್ರಾಣಿಗಳೇನದವಲ್ಲ, ಪಕ್ಷಿ ಸಂಕುಲನಗಳೇನದವಲ್ಲ, ಅವುಗಳು ಅರಣ್ಯ ಪ್ರದೇಶವನ್ನು ಬಿಟ್ಟು ಅಲ್ಲಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ನಗರ ಪ್ರದೇಶಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತವೆ. ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರದ ಸಮಸ್ಯೆಗಳನ್ನು ನಾವು ಕಂಡುಕೊಳ್ಬೋದು, ಇನ್ನಿತರೆ ನೈಸರ್ಗಿಕ ಸಮಸ್ಯೆಗಳನ್ನು ಸಹಿತ ನಾವು ಕಂಡುಕೊಳ್ಬೋದು. ಈ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಮತ್ತು ಆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಪಕ್ಷಿ ಸಂಕುಲನಗಳನ್ನು ರಕ್ಷಣೆ ಮಾಡಲುಗೋಸ್ಕರ, ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಪರಿಸರವಾದಿಗಳು ಚಿಪ್ಕೋ ಚಳುವಳಿಯನ್ನು ಮಾಡಿಕೊಂಡವರು. 1973ರಲ್ಲಿ ಎಂಥ 73 1973ರಲ್ಲಿ ಹಿಂದೂ ಟೀಕೆಕಾರ ಆಗಿರಬಹುದು, ಸುಂದರ್ಲಾಲ್ ಬಹುಗುಣ ಆಗಿರಬಹುದು, ಗೌರಿ ದೇವಿ ಆಗಿರಬಹುದು, ಬಚ್ನಿ ದೇವಿ ಆಗಿರಬಹುದು, ಇನ್ನಿತರೆ ಹಲವಾರು ನಾಯಕರ ಒಕ್ಕೂಟದಲ್ಲಿ ಚಿಪ್ಕೋ ಚಳವಳಿ 1973ರಲ್ಲಿ ನಾವು ಕಂಡುಕೊಳ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಪ್ಪಿಕೋ ಚಳವಳಿಯನ್ನು ಸಹಿತ ನಾವು ಕಂಡುಕೊಳ್ಬೋದು. ಯಾವಾಗಪ್ಪ ಅಂದರೆ 1983ರಲ್ಲಿ ಏನು ಅರಣ್ಯ ಪ್ರದೇಶ ಕಡಿಯುವುದಕ್ಕೆ ಅವಕಾಶ ಕೊಟ್ಟಿತ್ತಲ್ಲ, ಅವುಗಳನ್ನು ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡುವುದರ ಜೊತೆಗೆ ಅಲ್ಲಿ ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಅಪ್ಪಿಕೋ ಚಳುವಳಿಯನ್ನು ಹಮ್ಮಿಕೊಂಡರು. ಯಾವಾಗ ಅಪ್ಪಿಕೋ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ 1983ರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಈ ಅಪ್ಪಿಕೋ ಚಳುವಳಿಯನ್ನು ನಡೆಯಲಾಯಿತು. ಇನ್ನು ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ, ಇನ್ನು ನರ್ಮದಾ ಬಚಾವ್ ಆಂದೋಲನಗಳೇನಿದಾವಲ್ಲ, ಈ ಎಲ್ಲ ಆಂದೋಲನಗಳು ಯಾವುದಕ್ಕಾಗಿ ನಡೆಯಿತಪ್ಪ ಅಂದರೆ ಆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲನಗಳನ್ನು ರಕ್ಷಣೆ ಮಾಡಲುಗೋಸ್ಕರ, ಅರಣ್ಯವನ್ನು ರಕ್ಷಣೆ ಮಾಡಲುಗೋಸ್ಕರ, ಇನ್ನು ಪಕ್ಷಿ ಸಂಕುಲನಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಪರಿಸರವಾದಿಗಳು ಈ ಎಲ್ಲ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು 4ನೇ ಅಂಶ ಯಾವುದಂದರೆ ಪರಿಸರ ಶಿಕ್ಷಣದ ಕೊರತೆ. ಪರಿಸರ ಚಳವಳಿಗೆ ಕಾರಣಗಳಲ್ಲಿ 4ನೇ ಅಂಶ ಯಾವುದಂದರೆ ಪರಿಸರ ಶಿಕ್ಷಣದ ಕೊರತೆ. ನಮ್ಮ ನಾಗರಿಕರೇನದರಲ್ಲ, ಈ ನಾಗರಿಕರಲ್ಲಿ ಪರಿಸರದ ಅರಿವಿನ ಕೊರತೆ ಇರುವುದರಿಂದ ಮತ್ತು ಅದರ ಅನುಕೂಲಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಇಲ್ಲ. ಪರಿಸರ ಇರುವುದರಿಂದ ಮಾನವನಿಗೆ ಯಾವ ರೀತಿ ಒಳ್ಳೆಯದಾಗ್ತೈತಿ, ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ, ಮಾನವನಿಗೆ ಯಾವ ರೀತಿ ಅನುಕೂಲ ಆಗ್ತೈತಿ, ಇಂತಹ ಮಾಹಿತಿಗಳ ಬಗ್ಗೆ ಏನಪ್ಪ ಅಂದರೆ ಮಾನವನಿಗೆ ತಿಳಿದಿಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ನೋಡಿದರೆ ಹಸಿರೆ ಉಸಿರು ಆಗಿರಬಹುದು, ಕಾಡು ಕಡಿದರೆ ಪ್ರಕೃತಿ ವಿನಾಶ ಅಥವಾ ನಾಶ ಅಂತ ಇಂಥ ವಿಚಾರಗಳೇನಿದಾವಲ್ಲ, ನಮ್ಮ ಮಾನವನಿಗೆ ಯಾವುದೇ ರೀತಿ ತಿಳಿದಿಲ್ಲ. ಒಂದು ವೇಳೆ ನಾವು ನಮ್ಮ ರಾಷ್ಟ್ರದೊಳಗೆ ಅರಣ್ಯ ಪ್ರದೇಶ ಕಡಿಮೆ ಇತ್ತಪ್ಪ ಅಂದ್ರೆ ಅಲ್ಲಿ ಉಸಿರಾಟದ ಸಮಸ್ಯೆಗಳನ್ನು ನಾವು ಕಂಡುಕೊಳ್ಬಹುದು. ನಾವು ನಿರಂತರವಾಗಿ ಕಾಡುಗಳನ್ನು ಕಡಿದುಕೊಂಡು ಬರ್ತಾ ಇದ್ದೇವಪ್ಪ ಅಂದ್ರೆ ಇಡೀ ಪ್ರಕೃತಿ ಏನಾಗ್ಬಿಡ್ತೈತಿ, ನಾಶವಾಗಿ ಹೋಗ್ತೈತಿ. ಪ್ರಕೃತಿ ನಾಶವಾಗುವುದರಿಂದ ಏನಪ್ಪ ಅಂದ್ರೆ ಇಡೀ ಮನುಕುಲ ಏನೈತಲ್ಲ, ಈ ಮನುಕುಲ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಅದಕ್ಕಾಗಿ ನಮ್ಮ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಒಂದು ವೇಳೆ ನಾವು ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಿಲ್ಲಪ್ಪ ಅಂದ್ರೆ ಇಡೀ ಮನುಕುಲ ಮುಂದೊಂದು ದಿನ ಏನಪ್ಪ ಅಂದ್ರೆ ವಿನಾಶಕ್ಕೆ ದಾರಿ ಮಾಡಿಕೊಳ್ಳುತ್ತದೆ. ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಬೇಕು, ಅದನ್ನು ಶುಚಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಬರೇ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ದಿನದಂದೇನಪ್ಪ ಅಂದ್ರೆ ನಾವು ಅವತ್ತೇ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಬಾರ್ದು. ನಿರಂತರವಾಗಿ ದಿನಾಲು ಅಂದ್ರೆ ಮಾನವನ ದೈನಂದಿನ ಚಟುವಟಿಕೆಗಳೇನಿದಾವಲ್ಲ ಅದು ನಿರಂತರವಾಗಿ ಏನಪ್ಪ ಅಂದ್ರೆ ಮಾನವ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸುವಂಥ ಪ್ರಯತ್ನ ಮಾಡಿಕೊಂಡಾಗ ಮಾತ್ರ
ನಾವೇನಪ್ಪ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇಡೀ ಮನುಕುಲವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಒಂದು ವೇಳೆ ನಾವು ಪರಿಸರಕ್ಕೆ ರಕ್ಷಣೆ ಮಾಡಿಕೊಳ್ಳಿಲ್ಲಪ್ಪ ಅಂದ್ರೆ ಮುಂದೊಂದು ದಿನ ಇಡೀ ಮನುಕುಲ ಏನೈತಲ್ಲ ವಿನಾಶಕ್ಕೆ ದಾರಿ ಮಾಡಿಕೊಳ್ಳುತ್ತದೆ. ನಮ್ಮ ರಾಷ್ಟ್ರದ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಪರಿಸರದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಯಾವ ರೀತಿಯಪ್ಪ ಅಂದರೆ, ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆ ಹೊರತು ಆತನ ದುರಾಶೆಗಳನ್ನಲ್ಲ ಅಂತ ಹೇಳಿದ್ದಾರೆ. ಈ ಪ್ರಕೃತಿ ಏನೈತಲ್ಲ, ಈ ಪ್ರಕೃತಿ ಪ್ರತಿಯೊಬ್ಬ ನಾಗರಿಕನ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಅಗತ್ಯಗಳನ್ನು ಪೂರೈಸ್ತೈತಿ ಹೊರತು ಆತನ ದುರಾಶೆಗಳನ್ನು ಪೂರೈಸುವುದಿಲ್ಲ ಅಂತ ಯಾರು ಹೇಳ್ತಾರಪ್ಪ ಅಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು. ಈ ಪ್ರಕೃತಿ ಏನೈತಲ್ಲ, ಈ ಪ್ರಕೃತಿ ಮನುಷ್ಯನ ಕೆಲವೊಂದಿಷ್ಟು ಆಶಯಗಳನ್ನು ಪೂರೈಸ್ತೈತಿ, ಕೆಲವೊಂದಿಷ್ಟು ಬೇಡಿಕೆಗಳನ್ನು ಪೂರೈಸ್ತೈತಿ, ಕೆಲವೊಂದಿಷ್ಟು ಅಗತ್ಯತೆಗಳನ್ನು ಪೂರೈಸ್ತೈತಿ ಹೊರತು ಆತನ ದುರಾಶೆಗಳೇನದವಲ್ಲ ಆ ದುರಾಶೆಗಳನ್ನು ಪೂರೈಸುವುದಿಲ್ಲ ಅಂತ ಯಾರು ಹೇಳಿದ್ದಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇಂತಹ ವಿಚಾರಗಳನ್ನು ಮಕ್ಕಳಲ್ಲಿ ನಾವು ಬಿತ್ತರಿಸುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತೈತಪ್ಪ ಅಂದ್ರೆ ದಿನಾಲು 1 ತಾಸಾದರೂ ಮಕ್ಕಳಿಗೆ ಪರಿಸರದ ಬಗ್ಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತೈತಿ. ತರಗತಿಯಲ್ಲಿ ಶಿಕ್ಷಕರೇನದರಲ್ಲ, ಈ ಶಿಕ್ಷಕರು 1 ತಾಸು ದಿನಾಲು 1 ತಾಸು ಪರಿಸರದ ಅನುಕೂಲಗಳ ಬಗ್ಗೆ, ಪರಿಸರದಾಗುವಂಥ ಕೆಲವೊಂದಿಷ್ಟು ನಮ್ಮ ನಾಗರಿಕರಿಗೆ ಯಾವ ರೀತಿ ಅನುಕೂಲಗಳಾಗ್ತಾವಲ್ಲ ಆ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಂಥ ನಮ್ಮ ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ ಹೇಳಿದೆ. ಈ ಎಲ್ಲ ವಿಚಾರಗಳೇನದವಲ್ಲ ಪರಿಸರದ ಅರಿವಿನ ಬಗ್ಗೆ ನಾವು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಪರಿಸರದ ಅನುಕೂಲಗಳ ಬಗ್ಗೆ ನಾವು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳಬಹುದು. ಒಂದು ವೇಳೆ ನಮ್ಮ ನಮ್ಮ ಮಾನವನಿಗೆ ಪರಿಸರದ ಅರಿವಿನ ಕೊರತೆ ಇತ್ತಪ್ಪ ಅಂದ್ರೆ ಆ ಪರಿಸರದ ಅರಿವಿನ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪರಿಸರವನ್ನು ನಾವು ರಕ್ಷಣೆ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದೊಂದು ದಿನ ಇಡೀ ಮನುಕುಲ ವ್ಯವಸ್ಥೆ ಏನೈತಲ್ಲ ಇದು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಪರಿಸರವಾದಿಗಳೇನಿದಾರಲ್ಲ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲುಗೋಸ್ಕರ ಯಾವ ಚಳುವಳಿಯನ್ನು ಹಮ್ಮಿಕೊಂಡರು ಅಂದರೆ ಪರಿಸರ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು 5ನೇ ಅಂಶ ಯಾವುದಪ್ಪ ಅಂದರೆ ಪರಿಸರ ನಿರ್ವಹಣೆಯ ಕೊರತೆ. ಪರಿಸರ ನಾಶ ಆಗಿರಬಹುದು, ಪರಿಸರ ಮಾಲಿನ್ಯ ಆಗಿರಬಹುದು, ಪ್ರಕೃತಿ ವಿಕೋಪಗಳಿಂದ ಉಂಟಾದಂಥ ತೊಂದರೆಗಳೇನಿದಾವಲ್ಲ ಈ ತೊಂದರೆಗಳು ಮಾನವನ ದಿನನಿತ್ಯ ಸಹಜೀವನಕ್ಕೆ ಹಾನಿ ಉಂಟು ಮಾಡುತ್ತಿದೆ. ಪರಿಸರದ ನಾಶದಿಂದಲೂ ಸಹಿತ ಮಾನವನ ದಿನನಿತ್ಯದ ಜೀವನದ ಮೇಲೆ ಹಾನಿ ಉಂಟು ಮಾಡುತ್ತಿದೆ. ಪರಿಸರದ ಮಾಲಿನ್ಯ ಅಂದ್ರೆ ವಾಯು ಮಾಲಿನ್ಯ ಆಗಿರಬಹುದು, ಜಲ ಮಾಲಿನ್ಯ ಆಗಿರಬಹುದು, ಶಬ್ದ ಮಾಲಿನ್ಯ ಆಗಿರಬಹುದು. ಈ ಮಾಲಿನ್ಯಗಳಿಂದ ಏನಪ್ಪ ಅಂದ್ರೆ ಮಾನವನ ದಿನನಿತ್ಯದ ದೈನಂದಿಕ ಚಟುವಟಿಕೆಗಳ ಮೇಲೆ ಏನಪ್ಪ ಅಂದ್ರೆ ದುಷ್ಪರಿಣಾಮ ಉಂಟು ಮಾಡುತ್ತಿದೆ. ಅಷ್ಟೇ ಅಲ್ಲದೆ ಪ್ರಾಕೃತಿಕ ವಿಕೋಪಗಳಿಂದಲೂ ಸಹಿತ ಮಾನವನ ದಿನನಿತ್ಯದ ಜೀವನದ ಮೇಲೆ ಹಾನಿ ಉಂಟು ಮಾಡುತ್ತಿದೆ. ಇವತ್ತು ಜಲ ಮಾಲಿನ್ಯ ಆಗಿರಬಹುದು, ಶಬ್ದ ಮಾಲಿನ್ಯ ಆಗಿರಬಹುದು, ವಾಯು ಮಾಲಿನ್ಯದಿಂದ ಮಾನವನ ಮೇಲೆ ದುಷ್ಪರಿಣಾಮ ಏನು ಬೀರ್ತೈತಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಯಾವುದೇ ರೀತಿಯ ಸ್ಪಷ್ಟವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ. ಅವರ ವಿಳಂಬದ ನೀತಿಯಿಂದಲೂ ಸಹಿತ ನಮ್ಮ ಸರ್ಕಾರದ ವಿಳಂಬ ನೀತಿ ಏನೈತಲ್ಲ ಆ ವಿಳಂಬ ನೀತಿಯಿಂದ ನೊಂದಿರ್ತಕ್ಕಂಥ ಜನರು ಮತ್ತು ಪರಿಸರವಾದಿಗಳೇನಿದಾರಲ್ಲ ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಪರಿಸರ ಚಳುವಳಿಯನ್ನು ಹಮ್ಮಿಕೊಂಡರು. ಇವತ್ತು ಯಾವುದಾದರೂ ಒಂದು ಕಾರ್ಖಾನೆಯಿಂದ ಅಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತಿದ್ದರೆ ಅಥವಾ ಯಾವುದಾದರೂ ಒಂದು ಕಾರ್ಖಾನೆಯಿಂದ ಜಲ ಮಾಲಿನ್ಯ ಉಂಟಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಆವಾಗ ನಮ್ಮ ಸರ್ಕಾರಗಳೇನದವಲ್ಲ ಆ ಕಾರ್ಖಾನೆಗಳ ಮೇಲೆ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಸ್ಪಷ್ಟವಾದಂಥ ನಿರ್ಧಾರಗಳನ್ನು
ತತ್ಕ್ಷಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ನಾಗರಿಕರದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ನಾಗರಿಕರ ಅಷ್ಟೇ ಅಲ್ಲದೆ ಪ್ರಾಣಿ ಸಂಕುಲಗಳ ಮೇಲೆ ದುಷ್ಪರಿಣಾಮ ಬೀರ್ತೈತಿ, ವನ್ಯಜೀವಿಗಳ ಮೇಲೆ ದುಷ್ಪರಿಣಾಮ ಬೀರ್ತೈತಿ, ನಮ್ಮ ಅರಣ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಅದಕ್ಕಾಗಿ ನಮ್ಮ ಸರ್ಕಾರ ಸ್ಪಷ್ಟವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಪ್ರಸ್ತುತ ನಮ್ಮ ಸರ್ಕಾರಗಳೇನಿದಾವಲ್ಲ ಯಾವುದೇ ರೀತಿಯ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಇಂತಹ ಅಂದ್ರೆ ಆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಇನ್ನಿತರ ಹಲವಾರು ಕೆಲವೊಂದಿಷ್ಟು ವ್ಯವಸ್ಥೆಗಳಿಗೆ ನೋಂದಾಯಿತ ಜನರೇನಿದಾರಲ್ಲ ಆ ನೋಂದಾಯಿತ ಜನರಾಗಿರಬಹುದು ಮತ್ತು ನಮ್ಮ ಪರಿಸರವಾದಿಗಳು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ಪರಿಸರ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು ರಾಜಕೀಯ ಪರಿಣಾಮಗಳನ್ನು ನೋಡುವುದಾದರೆ ಪರಿಸರ ಚಳವಳಿಯ ಕಾರಣಗಳನ್ನು ನಾವು ನೋಡಿಕೊಂಡೆವು. ಇನ್ನು ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ನಾವು ನೋಡುವುದಾದರೆ ಇಲ್ಲಿ 5 ಅಂಕ ಅನ್ನೋಕ್ಕಿಂತ ಏನಪ್ಪ ಅಂದರೆ ಇಲ್ಲಿ ಜಾಸ್ತಿ ಏನು ಮಾಡ್ತಾನಪ್ಪ ಅಂದ್ರೆ 1 ಅಂಕದ ಮೇಲೆ ಕೇಳ್ತಾನ. ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ಅಂಶ ನೋಡುವುದಾದರೆ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ 1976 ಎಂಥ 1976ರಲ್ಲಿ ಭಾಗ 4 ಏನೈತಲ್ಲ, ಇದು ಭಾಗ 4 ಏನೈತಲ್ಲ, ಈ ಭಾಗ 4ರಲ್ಲಿ 48A ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಈ 48A ವಿಧಿ ಏನೈತಲ್ಲ, ಈ 48A ವಿಧಿ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಮೂಲ ಸಂವಿಧಾನ ಅಂದರೆ 1950 ಜನವರಿ 26ರಂದು ಭಾರತ ಸಂವಿಧಾನ ಏನು ಜಾರಿಗೆ ಬಂತಲ್ಲ, ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 48A ವಿಧಿ ಇರಲಿಲ್ಲ. ಈ 48A ವಿಧಿ ಏನಿತ್ತಲ್ಲ ಇದು ಯಾವಾಗ ಸೇರ್ಪಡೆ ಮಾಡಲಾಯಿತಪ್ಪ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವುದರ ಮೂಲಕ 1976ರಲ್ಲಿ ಸೇರ್ಪಡೆ ಮಾಡಲಾಯಿತು. ಯಾಕೆ ಇಂದಿರಾ ಗಾಂಧಿಯವರು 1976ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4 ಯಾವುದ್ರ ಬಗ್ಗೆ ಹೇಳ್ತೈತಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಯಾಕೆ ಸೇರ್ಪಡೆ ಮಾಡಿದ್ರು ನೋಡುವುದಾದರೆ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಲುಗೋಸ್ಕರ ಮತ್ತು ವನ್ಯಜೀವಿಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಈ 48A ವಿಧಿ ಏನೈತಲ್ಲ ಇದು ಭಾರತ ಸಂವಿಧಾನದ ಭಾಗ 4ರಲ್ಲಿ ಭಾಗ 4 ಯಾವುದ್ರ ಬಗ್ಗೆ ಹೇಳ್ತೈತಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತೈತಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಈ 48A ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಈ 48A ವಿಧಿ ಏನು ಹೇಳುತ್ತದೆ ಅಂತ ನೋಡುವುದಾದರೆ ನಮ್ಮ ಪರಿಸರ ಸಂರಕ್ಷಣೆಯ ಬಗ್ಗೆ ಹೇಳ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಹೇಳುತ್ತದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ವನ್ಯಜೀವಿಗಳನ್ನು ರಕ್ಷಣೆ ಮಾಡಲುಗೋಸ್ಕರ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡಲುಗೋಸ್ಕರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಈ 48A ವಿಧಿ ಸೇರ್ಪಡೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನು 51G ವಿಧಿ ಏನೈತಲ್ಲ ಈ ವಿಧಿ ಏನು ಹೇಳ್ತದೆಪ್ಪ ಅಂದರೆ ಅರಣ್ಯಗಳಾಗಿರಬಹುದು, ಸರೋವರಗಳಾಗಿರಬಹುದು, ನದಿಗಳಾಗಿರಬಹುದು, ವನ್ಯಜೀವಿಗಳನ್ನು ರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸುವುದಂತ ಹೇಳ್ತೈತಿ. ಭಾರತ ಸಂವಿಧಾನದ 51G ವಿಧಿ ಮೂಲಭೂತ ಕರ್ತವ್ಯಗಳಲ್ಲಿ ಭಾಗ 4A ಏನೈತಲ್ಲ ಈ ಭಾಗ 4A ನಾವು ಏನು ನೋಡ್ಕೊಳ್ತೇವೆ? ಮೂಲಭೂತ ಈ ಮೂಲಭೂತ ಕರ್ತವ್ಯಗಳಲ್ಲಿ ಯಾವ ಕರ್ತವ್ಯಗಳಲ್ಲಿ? ಈ ಮೂಲಭೂತ ಕರ್ತವ್ಯಗಳಲ್ಲಿ 51G ವಿಧಿ ಏನೈತಲ್ಲ ಈ 51G ವಿಧಿ ಏನು ಹೇಳುತ್ತದೆಪ್ಪ ಅಂದ್ರೆ ಅರಣ್ಯಗಳನ್ನು ನಾವು ರಕ್ಷಣೆ ಮಾಡುವುದರ ಜೊತೆಗೆ ಅವುಗಳನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸರೋವರಗಳೇನದವಲ್ಲ ಅವುಗಳನ್ನು ರಕ್ಷಣೆ ಮಾಡುವುದರ ಜೊತೆಗೆ ಅವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ ನದಿಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಇನ್ನು ವನ್ಯಜೀವಿಗಳೇನದವಲ್ಲ ಆ ವನ್ಯಜೀವಿಗಳನ್ನು ನಾವು ರಕ್ಷಣೆ ಮಾಡುವುದರ ಜೊತೆಗೆ ಅವುಗಳನ್ನು ಅಭಿವೃದ್ಧಿಪಡಿಸಬೇಕಂತ ಯಾವ ವಿಧಿ ಹೇಳುತ್ತಿದೆಪ್ಪ ಅಂದರೆ 51
ಜಿ ವಿಧಿ ಹೇಳುತ್ತದೆ. ಯಾವ ವಿಧಿ ಹೇಳುತ್ತದೆ? 51 ಜಿ ವಿಧಿ ಹೇಳುತ್ತದೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡಲಿಗೋಸ್ಕರ ಮತ್ತು ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡಲಿಗೋಸ್ಕರ ಕೇಂದ್ರ ಸರ್ಕಾರ 1985ರಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇಲಾಖೆಯನ್ನು ಸ್ಥಾಪನೆ ಮಾಡಿದರು. 1985 ಏನೈತಲ್ಲ, ಈ 1985ರಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇಲಾಖೆಯನ್ನು ಸ್ಥಾಪನೆ ಮಾಡಿದರು. ಯಾವಾಗಪ್ಪ ಅಂದರೆ 1985ರಲ್ಲಿ. ಈ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇಲಾಖೆ ಯಾಕೆ ಸ್ಥಾಪನೆ ಮಾಡಿಕೊಂಡ್ರಪ್ಪ ಅಂದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡಲಿಗೋಸ್ಕರ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಅರಣ್ಯವನ್ನು ರಕ್ಷಣೆ ಮಾಡಲಿಗೋಸ್ಕರ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ವನ್ಯಜೀವಿಗಳೇನದವಲ್ಲ, ಪಕ್ಷಿ ಸಂಕುಲನಗಳೇನದವಲ್ಲ, ಇನ್ನು ಕೆಲವೊಂದಿಷ್ಟು ಪ್ರಾಣಿ ಸಂಪತ್ತುಗಳೇನದವಲ್ಲ, ಅವುಗಳನ್ನು ರಕ್ಷಣೆ ಮಾಡಲಿಗೋಸ್ಕರ 1985ರಲ್ಲಿ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಇಲಾಖೆಯನ್ನು ಸ್ಥಾಪನೆ ಮಾಡಿದರು. ಈ ಎಲ್ಲ ವ್ಯವಸ್ಥೆ ಅಂದ್ರೆ ನಮ್ಮ ಪರಿಸರವಾದಿಗಳೇನು ಚಳವಳಿ ಮಾಡಿದ್ದಾರಲ್ಲ, ಅವರ ಫಲವಾಗಿ ಇವತ್ತು ಭಾರತ ಸಂವಿಧಾನದಲ್ಲಿ ಪರಿಸರಕ್ಕೆ ರಕ್ಷಣೆಯನ್ನು ಒದಗಿಸುವಂಥ ಪ್ರಯತ್ನ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಪರಿಸರದ ಉಳಿವಿಗಾಗಿ ಮತ್ತು ಅರಣ್ಯದ ಉಳಿವಿಗಾಗಿ ಇಲಾಖೆಯನ್ನು ಸ್ಥಾಪನೆ ಮಾಡಿಕೊಂಡರು. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಗಂಗಾ ನದಿ ನೀರಿನ ಶುದ್ಧೀಕರಣ ಯೋಜನೆಯನ್ನು ನಾವು ನೋಡ್ಕೊಳ್ಬಹುದು. ಗಂಗಾ ನದಿ ನೀರಿನ ಶುದ್ಧೀಕರಣ ಯೋಜನೆ MC ಮೆಹ್ತಾ ಅವರು, ಯಾವ ಮೆಹ್ತಾ? MC ಮೆಹ್ತಾ ಅವರು ಏನಿದಾರಲ್ಲ, ಗಂಗಾ ನದಿ ನೀರನ್ನು ಶುದ್ಧೀಕರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಪ್ಪ ಅಂದ್ರೆ ಒಂದು ದಾವೆಯನ್ನು ಹೂಡಿದರು, ಅಂದ್ರೆ ಒಂದು ಪ್ರಕರಣವನ್ನು ಹೂಡಿದರು. MC ಮೆಹ್ತಾ ಅವರು ಏನಿದಾರಲ್ಲ, ಈ MC ಮೆಹ್ತಾ ಅವರು ಗಂಗಾ ನದಿಯಲ್ಲಿ ಎಸೆಯುವಂಥ ತ್ಯಾಜ್ಯ ವಸ್ತುಗಳಾಗಿರಬಹುದು, ಗಂಗಾ ನದಿಗೆ ಬಿಡುವಂಥ ಚರಂಡಿ ನೀರುಗಳನ್ನೇನೈತಲ್ಲ ಅದನ್ನು ತಪ್ಪಿಸಲುಗೋಸ್ಕರ MC ಮೆಹ್ತಾ ಅವರು ಗಂಗಾ ನದಿ ನೀರಿನ ಶುದ್ಧೀಕರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದರು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯ ಶಿಫಾರಸುಗಳನ್ನು ನಾವು ನೋಡುವುದಾದರೆ MC ಮೆಹ್ತಾ ಅವರು ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ಹೂಡಿದರಲ್ಲ, ಪ್ರಕರಣವನ್ನು ಹೂಡಿದ ನಂತರ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಆ ಗಂಗಾ ನದಿ ನೀರಲ್ಲಿ ಏನು ತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಾರಲ್ಲ, ಅಥವಾ ಚರಂಡಿ ನೀರನ್ನು ಆ ಗಂಗಾ ನೀರಿಗೆ ಬಿಡುವಂಥ ಪ್ರಯತ್ನಗಳನ್ನು ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ವರದಿಯನ್ನು ಕೊಡಬೇಕಂತ ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಆ ಸಮಿತಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನು ನಾವು ನೋಡುವುದಾದರೆ ಗಂಗಾ ನದಿಯಲ್ಲಿ ಶುದ್ಧೀಕರಣ ಘಟಕವೊಂದನ್ನು ಸ್ಥಾಪನೆ ಮಾಡಬೇಕು. ಗಂಗಾ ನದಿ ಏನೈತಲ್ಲ, ಆ ಗಂಗಾ ನದಿಗೆ ಬಿಡುವಂಥ ಚರಂಡಿ ನೀರೇನೈತಲ್ಲ, ಆ ಚರಂಡಿ ನೀರನ್ನು ಶುದ್ಧೀಕರಣಕ್ಕಾಗಿ, ಆ ಗಂಗಾ ನದಿ ನೀರಲ್ಲಿ ಬಿಡುವಂಥ ಚರಂಡಿ ನೀರೇನೈತಲ್ಲ ಅದನ್ನು ತಪ್ಪಿಸಲುಗೋಸ್ಕರ ಅಲ್ಲೇನಪ್ಪ ಅಂದ್ರೆ ಶುದ್ಧೀಕರಣ ಘಟಕವೊಂದನ್ನು ಸ್ಥಾಪನೆ ಮಾಡ್ಕೊಳ್ಬೇಕಂತ ಹೇಳ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 28 ಚಿತಾಗಾರಗಳನ್ನು ನಿರ್ಮಾಣ ಮಾಡಿ 28 ಚಿತಾಗಾರಗಳನ್ನು ನಿರ್ಮಾಣ ಮಾಡಿ ಶವಗಳನ್ನು ನದಿಗೆ ಎಸೆಯುವುದನ್ನು ತಪ್ಪಿಸಬೇಕಂತ ಹೇಳ್ತೈತಿ. ಗಂಗಾ ನದಿ ನೀರಿಗೆ ಮೊದಲೇನು ಮಾಡ್ತಿದ್ರು? ಚರಂಡಿ ನೀರನ್ನು ಬಿಡ್ತಿದ್ರು. ಆ ಚರಂಡಿ ನೀರನ್ನು ತಪ್ಪಿಸಬೇಕಪ್ಪ ಅಂದ್ರೆ ನಾವೇನು ಸ್ಥಾಪನೆ ಮಾಡ್ಕೊಳ್ಬೇಕು? ಶುದ್ಧೀಕರಣ ಘಟಕವೊಂದನ್ನು ಸ್ಥಾಪನೆ ಮಾಡಿ. ಅಷ್ಟೇ ಅಲ್ಲದೆ ಸತ್ತ ಹೆಣಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸತ್ತ ಹೆಣಗಳನ್ನು ಸಹಿತ ಗಂಗಾ ನದಿಗೆ ನೀರಿಗೆ ಎಸೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಈ ಗಂಗಾ ನದಿಗೆ ಏನು ಹೆಣಗಳನ್ನು ಎಸೆಯುತ್ತಿದ್ರಲ್ಲ, ಆ ಹೆಣಗಳನ್ನು ಎಸೆಯುವುದನ್ನು ತಪ್ಪಿಸಲುಗೋಸ್ಕರ 28 ಚಿತಾಗಾರಗಳನ್ನು ನಿರ್ಮಾಣ ಮಾಡಬೇಕಂತ ಹೇಳ್ತಾರೆ. ಎಷ್ಟು ಚಿತಾಗಾರಗಳು? 28 ಚಿತಾಗಾರಗಳನ್ನು ನಿರ್ಮಾಣ ಮಾಡಿ ಆ ಶವಗಳನ್ನು ನದಿಗೆ ಎಸೆಯುವುದನ್ನು ತಪ್ಪಿಸಬೇಕಂತ ಹೇಳುತ್ತಾರೆ.
ಇನ್ನು ಕೃಷ್ಣನ್ ಮಹಾಜನ್ ಸಮಿತಿ ಏನೈತಲ್ಲ, ಈ ಕೃಷ್ಣನ್ ಮಹಾಜನ್ ಸಮಿತಿಯ ಸದಸ್ಯರನ್ನು ನಾವು ನೋಡುವುದಾದರೆ ಎಸ್ ಕೆ ಘೋಷ್ ಮತ್ತು ಆರ್ ಸಿ ತ್ರಿವೇದಿ. ಯಾವ ಘೋಷ? ಎಸ್ ಕೆ ಘೋಷ್ ಮತ್ತು ಆರ್ ಸಿ ತ್ರಿವೇದಿ. ಈ ಸಮಿತಿ ವರದಿ ಕೊಟ್ಟಿದ್ದು ಯಾವಾಗಂದರೆ 1996ರಲ್ಲಿ ವರದಿ ಕೊಡ್ತು. ಈ ಕೃಷ್ಣನ್ ಮಹಾಜನ್ ಸಮಿತಿಯು ಸಹಿತ ಏನು ಹೇಳ್ತದಪ್ಪ ಅಂದರೆ, ತಾಜ್ ಮಹಲ್ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಪ್ರದೇಶ ಏನೈತಲ್ಲ, ಆ ಪ್ರದೇಶವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕಂತ ಈ ಕೃಷ್ಣನ್ ಮಹಾಜನ್ ಸಮಿತಿ ಹೇಳುತ್ತದೆ. ಎಕ್ಸಾಮ್ನಲ್ಲಿ ಕೇಳಬಹುದು, ಕೃಷ್ಣನ್ ಮಹಾಜನ್ ಸಮಿತಿಯ ಸದಸ್ಯರು ಯಾರಂತ ಪ್ರಶ್ನೆ ಮಾಡಿದರೆ ಎಸ್ ಕೆ ಘೋಷ್ ಮತ್ತು ಆರ್ ಸಿ ತ್ರಿವೇದಿ ಅಂತ ಹೇಳಬೇಕು. ಇನ್ನು ಕೃಷ್ಣನ್ ಮಹಾಜನ್ ಸಮಿತಿ ಯಾವಾಗ ವರದಿ ಕೊಟ್ಟಿತ್ತಪ್ಪ ಅಂದರೆ 1996ರಲ್ಲಿ ವರದಿಯನ್ನು ಕೊಟ್ಟಿತ್ತು ಅಂತ ಹೇಳಬೇಕು. ಇನ್ನು ಶಾಸನಾತ್ಮಕ ಕ್ರಮಗಳನ್ನು ನಾವು ನೋಡುವುದಾದರೆ 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಯಾವ ಜೀವಿ? ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಏನೈತಲ್ಲ 1972ರಲ್ಲಿ ಜಾರಿಗೆ ತರಲಾಯಿತು. ಇನ್ನು 1973ರಲ್ಲಿ ಹುಲಿ ಯೋಜನೆಯನ್ನು ಜಾರಿಗೆ ತರಲಾಯಿತು. 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರೆ 1973ರಲ್ಲಿ ಜಾರಿಗೆ ತರಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಗೋಸ್ಕರ 1974ರಲ್ಲಿ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದರು. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು 1974ರಲ್ಲಿ ಜಾರಿಗೆ ತಂದರು. ಇನ್ನು 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಇನ್ನು 1986ರಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1992ರಲ್ಲಿ ಆನೆ ಯೋಜನೆಯನ್ನು ಸಹಿತ ಜಾರಿಗೆ ತಂದರು. 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರೆ 1973ರಲ್ಲಿ ಹುಲಿ ಯೋಜನೆಯನ್ನು ಜಾರಿಗೆ ತಂದರು. ಇನ್ನು 1974ರಲ್ಲಿ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದರು. ಇನ್ನು 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಇನ್ನು 1986ರಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಆನೆಗಳನ್ನು ರಕ್ಷಣೆ ಮಾಡಲಿಗೋಸ್ಕರ 1992ರಲ್ಲಿ ಆನೆ ಯೋಜನೆಯನ್ನು ಸಹಿತ ಜಾರಿಗೆ ತಂದರು. ಇಲ್ಲಿ ಅತಿ ಹೆಚ್ಚು ಬಾರಿ ಏನಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆ, ಶಾಸನಾತ್ಮಕ ಕ್ರಮಗಳಂದ್ರೆ 1973ರೊಳಗೆ ಯಾವ ಕಾಯ್ದೆ ಜಾರಿಗೆ ತಂದರು, 74ರೊಳಗೆ ಯಾವ ಕಾಯ್ದೆ ಜಾರಿಗೆ ತಂದರು, 80ರೊಳಗೆ ಯಾವ ಕಾಯ್ದೆ ಜಾರಿಗೆ ತಂದರು, 86ರೊಳಗೆ ಯಾವ ಕಾಯ್ದೆ ಜಾರಿಗೆ ತಂದರು, 72ರೊಳಗೆ ಯಾವ ಕಾಯ್ದೆ, ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ಕಾಯ್ದೆಗಳು ಸಹಿತ ಎಕ್ಸಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನು ಕರ್ನಾಟಕ ಸರ್ಕಾರ ಪರಿಸರದ ಪ್ರಾದೇಶಿಕ ಕಚೇರಿಗಳನ್ನು ನಾವು ನೋಡುವುದಾದರೆ, ನಮ್ಮ ಕರ್ನಾಟಕ ಸರ್ಕಾರ ಏನೈತಲ್ಲ, ಈ ಕರ್ನಾಟಕ ಸರ್ಕಾರ ಪರಿಸರದ ಪ್ರಾದೇಶಿಕ ಕಚೇರಿದಾದರೆ ಬೆಂಗಳೂರಿನಲ್ಲಿ ನಮ್ಮ ಪರಿಸರದ ಪ್ರಾದೇಶಿಕ ಕಚೇರಿಯನ್ನು ನಾವು ನೋಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಮಂಗಳೂರಾಗಿರ್ಬೋದು, ತುಮಕೂರಾಗಿರ್ಬೋದು, ರಾಯಚೂರಾಗಿರ್ಬೋದು, ಹಾಸನ ಆಗಿರಬಹುದು, ಧಾರವಾಡ ಆಗಿರಬಹುದು, ಬೆಳಗಾವಿ ಆಗಿರಬಹುದು ಮತ್ತು ಕಲಬುರಗಿ ಆಗಿರಬಹುದು. ಇಲ್ಲೇನಪ್ಪ ಅಂದ್ರೆ ಪರಿಸರದ ಪ್ರಾದೇಶಿಕ ಕಚೇರಿಗಳನ್ನು ನಾವು ನೋಡ್ಬೋದು. ಕರ್ನಾಟಕ ಸರ್ಕಾರದ ಪರಿಸರದ ಪ್ರಾದೇಶಿಕ ಕಚೇರಿಗಳು ಎಲ್ಲಿ ಕಂಡುಕೊಳ್ಬಹುದಪ್ಪ ಅಂದರೆ ಬೆಂಗಳೂರಿನಲ್ಲಿ ಕಂಡುಕೊಳ್ಬಹುದು, ಮಂಗಳೂರಿನಲ್ಲಿ ಕಂಡುಕೊಳ್ಬಹುದು, ತುಮಕೂರಿನಲ್ಲಿ ಕಂಡುಕೊಳ್ಬಹುದು, ರಾಯಚೂರಿನಲ್ಲಿ ಕಂಡುಕೊಳ್ಬಹುದು, ಹಾಸನಲ್ಲಿ ಕಂಡುಕೊಳ್ಬಹುದು, ಧಾರವಾಡ ಆಗಿರಬಹುದು, ಬೆಳಗಾವಿ ಆಗಿರಬಹುದು ಮತ್ತು ನಮ್ಮ ಕಲಬುರಗಿಯಲ್ಲಿ ಸಹಿತ ಏನಪ್ಪ ಅಂದರೆ ಈ ಪರಿಸರದ ಪ್ರಾದೇಶಿಕ ಕಚೇರಿಯನ್ನು ನೋಡಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.